ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಿನ್ನೆ ನಾನು ನಾಳೆ ನಡೆಯುವಂತಹ 2026ರ ವಾರ್ಷಿಕ ಪರೀಕ್ಷೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಟ್ಟಿದ್ದೆ. ನೋಡಿ, ಒಂದು ವಿಡಿಯೋದಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವ್ದು ನೋಡ್ಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. ಮೂರನೇ ವಿಡಿಯೋದಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಂಡ್ರೆ ಸಾಕು, ನಿಮ್ಮ ಹತ್ರ ಆನ್ಸರ್ ಇದೆ ಅಂತ ಹೇಳಿದ್ರೆ ಆನ್ಸರ್ನೇ ಕಲಿಬಹುದು. ಯಾರ ಹತ್ರ ಉತ್ತರ ಇಲ್ವೋ ಅವರು ಆ ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪಾಯಿಂಟ್ಸ್ಗಳನ್ನ ಮಾತ್ರ ಹೇಳಿದ್ದೀನಿ, ವಿವರಣೆ ನೀವೇ ಕೊಡಬೇಕಾಗತ್ತೆ. ಈ ಒಂದು ವಿಡಿಯೋದಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವುದು ಹೇಳಿದ್ದೀನೋ ಈ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಹೇಳ್ಕೊಂಡು ಹೋಗ್ತೀನೋ ಅದೇ ಆರ್ಡರ್ ವೈಸಲ್ಲೇ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಬಹುಮುಖ್ಯವಾಗಿರುತ್ತೆ. ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಪಾಯಿಂಟ್ಸ್ಗಳನ್ನ ಕೊಡ್ತೀನಿ, ಓನಾಗಿ ವಿವರಣೆಯನ್ನು ಮಾಡಬಹುದು. ಯಾವುದಕ್ಕೆ ವಿವರಣೆ ಅಗತ್ಯ ಇದೆ ಅನ್ನೋದನ್ನು ಹೇಳ್ತೀನಿ, ಅಗತ್ಯ ಯಾವುದಕ್ಕಿಲ್ವೋ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ. ನೀವು ಪಾಯಿಂಟ್ಸ್ಗಳನ್ನ ಕಲ್ತ್ಕೊಳ್ಬಹುದು. ಮೊದಲನೇ ಬಹುಮುಖ್ಯ ಪ್ರಶ್ನೆ, 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರೋ ಅದನ್ನೇ ಫಸ್ಟು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಹೋದ ವರ್ಷ ನಡೆದಿರುವಂತಹ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆಗಳು ಈ ವರ್ಷವೂ ಕೂಡ ಬಹುಮುಖ್ಯವಾಗೇ ಇರುತ್ತೆ. ಆಯಿತಾ? ಮೊದಲ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ಚರ್ಚಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯುವಾಗ, ಜುಲೈನಲ್ಲಿ ಅಂಗೀಕಾರವಾಗಿ ಭಾರತೀಯ ಸರ್ಕಾರ ಕಾಯ್ದೆ 1935 ಎಂದು ಜಾರಿಯಾಯಿತು. ಈ ಕಾಯ್ದೆಯು 321 ವಿಧಿಗಳನ್ನು ಹಾಗೂ 10 ಅನುಬಂಧ ಅಂದರೆ ಶೆಡ್ಯೂಲ್ಗಳನ್ನು ಒಳಗೊಂಡಿತ್ತು. 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳು: ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆಯಲ್ಲಿ ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರಿಗಳು. ಕೇಂದ್ರದಲ್ಲಿ ಸರ್ಕಾರ ಪದ್ಧತಿ ಅಂತ ಹೇಳಿದ್ರೆ ಡಯಾರ್ಕಿ, ಅದರಲ್ಲಿ ಶಾಸಕಾಂಗ ಹಾಗೂ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಬರುತ್ತೆ. 4ನೇದು ಫೆಡರಲ್ ಅಸೆಂಬ್ಲಿ. 5ನೇ ಪಾಯಿಂಟು ಫೆಡರಲ್ ನ್ಯಾಯಾಲಯ ಸ್ಥಾಪನೆ, ಅದರಲ್ಲಿ ಮೂಲಧಿಕಾರ, ಮೇಲ್ಮನವಿ ಅಧಿಕಾರ, ಸಲಹಾತ್ಮಕ ಅಧಿಕಾರ, ದಾಖಲೆಗಳ ನ್ಯಾಯಾಲಯ. 6ನೇ ಪಾಯಿಂಟು ಪ್ರಾಂತೀಯ ಸ್ವಾಯತ್ತತೆ. ಒಟ್ಟು 6 ಮೇನ್ ಪಾಯಿಂಟ್ಗಳಿದೆ. ಅದರಲ್ಲಿ ವಿಭಜನೆಯಲ್ಲಿ ಬಂದಿರುವಂಥ ಪಾಯಿಂಟ್ಗಳು ಕೂಡ ನೋಡ್ಕೊಳ್ಳಿ, ಡಿವೈಡ್ ಮಾಡಿರುವಂಥದ್ದು. ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಏನಿದೆ ಇದರಲ್ಲಿ ಬಂದಿರುವ ಪಾಯಿಂಟ್ಗಳನ್ನ ನೋಡ್ಕೊಳ್ಳಿ. ಸೊ ಇದು 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳು. ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ, ಭಾಷಾವಾರು ರಾಜ್ಯಗಳ ಪುನರ್ರಚನೆ ವಿಶ್ಲೇಷಿಸಿ ಅಥವಾ ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನ ನೀಡಿ. 2 ಒಂದೇ. ಮೋತಿಲಾಲ್ ನೆಹರು ಸಮಿತಿ ಅಭಿಪ್ರಾಯಪಟ್ಟಂತೆ ಒಂದು ಪ್ರಾಂತ್ಯವು ಸಾಕ್ಷರತೆ ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬೇಕಾದರೆ ಅದು ಭಾಷಾವಾರು ರಾಜ್ಯವಾಗಿರಬೇಕು. ಕಾರಣಗಳು: ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆ ಸಾಧಿಸಬಹುದು. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತ ನಡೆದಾಗ ಪ್ರಜಾಪ್ರಭುತ್ವ ಯಶಸ್ವಿಯಾದಂತೆ ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿ ಸಮರ್ಥವಾಗಿ ನೀಡಬಲ್ಲವು. ಈ ಒಂದು ಪ್ರಶ್ನೆ ಕೇಳಿದ್ರೆ ವಿವರಣೆ ಅಗತ್ಯ ಇಲ್ಲ, ಈ ರೀತಿಯಾಗಿ ದೊಡ್ಡ ಪಾಯಿಂಟ್ ಮಾಡಿ ಪಾಯಿಂಟ್ಸ್ಗಳನ್ನ ಬರಿಬೇಕು. ಮುಂದಿನ ಒಂದು ಬಹುಮುಖ್ಯ ಪ್ರಶ್ನೆ, ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರುತ್ತಾರೆ. ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರುವ ಏಕೈಕ ಅಧಿಕಾರಿ ಆಗಿರುತ್ತಾರೆ. ಇವರು ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಗಳನ್ನು ಹೊಂದಿರುತ್ತಾರೆ. ಇತರೆ ಕಾರ್ಯದರ್ಶಿಗಳು ನಿರ್ವಹಿಸಿದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುತ್ತಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಾರೆ. ಭಾರತ ಸರ್ಕಾರದಿಂದ ಎಲ್ಲ ಪ್ರಮುಖವಾದ ಮತ್ತು ರಹಸ್ಯವಾದ ಮಾಹಿತಿಗಳನ್ನು ಇವರು ಪಡೆದುಕೊಂಡು ಅವುಗಳನ್ನು ಮುಖ್ಯಮಂತ್ರಿಗೆ ತಲುಪಿಸುತ್ತಾರೆ. ಸಚಿವರುಗಳಿಗೆ ಒದಗಿಸಿರುವ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತಾರೆ. ಎಲ್ಲ ಇಲಾಖಾ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿದ್ದು ಅಪಾರ ಸಂಖ್ಯೆಯ ಸಮಿತಿಗಳ ಸದಸ್ಯರಾಗಿರುತ್ತಾರೆ. ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನ ಈ ರೀತಿಯಾಗಿ ಬರೆದ್ರೆ ಆಯಿತು, ಮತ್ತೆ ಇದಕ್ಕೆ ವಿವರಣೆ ಅಗತ್ಯ ಇಲ್ಲ. ಈ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಏನಿದೆ ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದ್ರ ಜೊತೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನ ಕೇಳಿದರೆ, ಜಿಲ್ಲಾಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತಾತ್ಮಕ ಘಟಕವಾಗಿದ್ದು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿದ್ದ ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ: ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ನಿಯಂತ್ರಣ ಕಾರ್ಯಗಳು, ಚುನಾವಣಾ ಕಾರ್ಯಗಳು, ಗಣತಿ ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಕಾರ್ಯಗಳು, ಕಂದಾಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಪೌರಾಡಳಿತ ಕಾರ್ಯಗಳು, ವಿಪತ್ತು ನಿವಾರಣಾ ಕಾರ್ಯಗಳು, ಭೂಸ್ವಾಧೀನ ಕಾರ್ಯಗಳು. ಸೊ ಕಾರ್ಯಗಳನ್ನು ಈ ರೀತಿಯಾಗಿ ಬರೀರಿ, ಈ ರೀತಿಯಾಗಿ ಕಾರ್ಯಗಳು ಅಂತ ಬರೀರಿ ಎಲ್ಲ ಕಡೆ, ಆಯಿತಾ?
ಮುಂದಿನ ಪ್ರಶ್ನೆ, ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು. 2024ರಲ್ಲೂ ಕೇಳಿದರು, 2025ರಲ್ಲೂ ಕೂಡ ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳೇನು ಅನ್ನೋದನ್ನು ಕೇಳಿದರು. ಬಹುಮುಖ್ಯವಾದ ಪ್ರಶ್ನೆ. ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯತೆಯ ನಿರಾಕರಣೆ, ಏಕೀಕರಣ. ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕು. ಇದು ಬಹುಮುಖ್ಯ ಪ್ರಶ್ನೆ, ಆಯ್ತಾ. ಇದ್ರ ಜೊತೆಗೆ ರೈತ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ, ಕೃಷಿ ಸಾಲ ಯೋಜನೆ ಬರ್ಕೊಳ್ಳಿ, ಒಂದು ಕಡೆ ಬರ್ಕೊಂಡು ಕಲ್ತ್ಕೊಳ್ಳಿ. ಕೃಷಿ ಸಾಲ ಯೋಜನೆ, ರಾಷ್ಟ್ರೀಯ ಕೃಷಿ ಸಾಲ ಯೋಜನೆ, ಸಾಲ ಮನ್ನಾ, ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ, ಪಶು ವೈದ್ಯಕೀಯ ಸೇವೆ, ಭೂ ಸುಧಾರಣಾ ಕಾಯ್ದೆ. ಮುಂದಿನ ಒಂದು ಚಳುವಳಿ, ರೈತ ಚಳುವಳಿಯ ಪ್ರಮುಖ ಕಾರಣಗಳನ್ನ ತಿಳಿಸಿ ಅಂತ ಕೇಳಿದರೆ, ಇಲ್ಲಿ ನಾನು ರೈತ ಚಳುವಳಿಗೆ ಯಾವ ರೀತಿಯಾಗಿ ಪೀಠಿಕೆಯನ್ನು ಬರಿಬೇಕು, ಮುಂಚೆ ಅರ್ಥವನ್ನು ಬರಿಬೇಕು ಅದು ಬರೆದಿದ್ದೀನಿ. ಭಾರತ ಗ್ರಾಮದಿಂದ ಕೂಡಿದ ರಾಷ್ಟ್ರವಾಗಿದ್ದು ರೈತರೇ ಇದರ ಬೆನ್ನೆಲುಬಾಗಿದ್ದಾರೆ ಮತ್ತು ಕೃಷಿಯೇ ಪ್ರಮುಖ ಉದ್ಯೋಗವಾಗಿದೆ. ರೈತರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದು, ಇದು ವಿಫಲವಾದಾಗ ಕುಟುಂಬದ ಮತ್ತು ವ್ಯಕ್ತಿಯ ಬೇಡಿಕೆಗಳನ್ನು ಈಡೇರಿಸಲು ಅಸಮರ್ಥರಾಗುತ್ತಾರೆ. ಇದಕ್ಕಾಗಿ ಸಾಲ ಮಾಡಿ ಬಡ್ಡಿಯ ಹೊರೆಯ ಜೊತೆಗೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು, ಇಂತಹ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ರೈತ ಚಳುವಳಿ ಪ್ರಾರಂಭವಾಯಿತು. ನೀವು ಪ್ರತಿಯೊಂದು ಚಳುವಳಿ ಯಾವ ಕಾರಣಕ್ಕಾಗಿ ಪ್ರಾರಂಭ ಆಯಿತು ಅಂತ ಬರ್ಕೊಂಡ್ರೆ ನಿಮಗೆ ತುಂಬಾನೇ ಒಳ್ಳೆಯದು. ರೈತ ಚಳುವಳಿಗೆ ಕಾರಣಗಳು: ವಂಚಿತ ಭಾವನೆ, ರೈತರ ಸಮಸ್ಯೆಗಳ ಕಡೆಗಣನೆ, ಸಾಲದ ಹೊರೆ, ಪ್ರಾಕೃತಿಕ ವಿಕೋಪ, ಅವೈಜ್ಞಾನಿಕ ಭೂಸ್ವಾಧೀನ, ಬೆಂಬಲ ಬೆಲೆ. ಇದಿಷ್ಟು ಕೂಡ ರೈತ ಚಳುವಳಿಗೆ ಕಾರಣಗಳು. ಅದೇ ರೀತಿಯಾಗಿ ಮಹಿಳಾ ಚಳುವಳಿಗೆ ಕಾರಣಗಳನ್ನ ಏನು ಅಂತ ಕೇಳಿದರೆ, ಮಹಿಳಾ ಚಳುವಳಿ ಅನಾದಿ ಕಾಲದಿಂದಲೂ ಮಹಿಳೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿದ್ದಾಳೆ. ಆದರೂ ಮಹಿಳೆಯರು ಶಿಕ್ಷಣ, ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ. ಈ ಸೌಲಭ್ಯಗಳಿಗಾಗಿ ಮಹಿಳಾ ಚಳುವಳಿ ಪ್ರಾರಂಭವಾಯಿತು. ಕಾರಣಗಳು: ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ. ನೆಕ್ಸ್ಟು ಇಲ್ಲಿ ಸಾಲುಮರದ ತಿಮ್ಮಕ್ಕನವರ ಚಿತ್ರವನ್ನು ಕೊಟ್ಟು ಪರಿಸರ ಚಳುವಳಿಯ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ತಿಮ್ಮಕ್ಕನವರ ಹಿನ್ನೆಲೆಯನ್ನು ಬರೆದರೆ 1 ಅಂಕಗಳನ್ನ ಕೊಡ್ತಾರೆ. ಮರಗಳನ್ನು ಸಾಕಿ ಸಲಹಿದ ವಿಧಾನ, ಪರಿಸರ ಪ್ರೇಮದ ಅರಿವು ಮೂಡಿಸಿದ್ದು, ಹೆಚ್ಚು ಹೆಚ್ಚು ಮರ ಬೆಳೆಸಲು ಅವರ ಪ್ರೇರಣೆ, ರಾಷ್ಟ್ರ ರಾಜ್ಯ ಸರ್ಕಾರಗಳ ಮನ್ನಣೆಯೊಂದಿಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿದ್ರೆ, ಸಾಲುಮರದ ತಿಮ್ಮಕ್ಕನವರ ಹಿನ್ನೆಲೆಯನ್ನು ಬರಿಬೇಕು. ಮರಗಳನ್ನು ಸಾಕಿ ಸಲಹಿದ ವಿಧಾನ, ರೀತಿ, ಅವರು ಮರಗಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ, ಪರಿಸರ ಪ್ರೇಮದ ಬಗ್ಗೆ ಅವರು ಹೇಗೆ ಜಾಗೃತಿಯನ್ನು ಮೂಡಿಸಿದ್ರು, ಹೆಚ್ಚು ಹೆಚ್ಚು ಮರವನ್ನು ಬೆಳೆಸಲು ಅವರಿಗೆ ಪ್ರೇರಣೆಯಾಗಿದ್ದು ಏನು, ಯಾವ ಕಾರಣಕ್ಕಾಗಿ ಅವರು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ, ರಾಷ್ಟ್ರ ರಾಜ್ಯ ಸರ್ಕಾರಗಳ ಮನ್ನಣೆ ಅವರಿಗೆ ಯಾವ ರೀತಿಯಾಗಿ ದೊರಕಿದೆ, ಅವರನ್ನು ಹೇಗೆ ಗುರುತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟರೆ 5 ಅಂಕಗಳು ನಿಮಗೆ ಸಿಗುತ್ತೆ. ಮುಂದಿನ ಪ್ರಶ್ನೆ, ಭಯೋತ್ಪಾದನೆಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಗೆ ಉತ್ತರ: ಪ್ರತ್ಯೇಕವಾದಿ ಚಳುವಳಿಗಳು, ಧಾರ್ಮಿಕ ಮೂಲಭೂತವಾದ, ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ, ದುರ್ಬಲ ರಾಜಕೀಯ ವ್ಯವಸ್ಥೆ, ಆರ್ಥಿಕ ತಾರತಮ್ಯ. ಭ್ರಷ್ಟಾಚಾರದ ವಿರುದ್ಧ ಯುವಜನತೆಯ ಪಾತ್ರ, ಇದು ನಾನು 10 ಅಂಕದ ಪ್ರಶ್ನೆಯನ್ನು ಹೇಳುವಾಗ ಕೂಡ ನಿಮಗೆ ಹೇಳಿದ್ದೀನಿ, ಬಹುಮುಖ್ಯವಾದ ಪ್ರಶ್ನೆ ಅಂತ. ಶಿಕ್ಷಣ, ನೈತಿಕತೆ, ಕಾರ್ಯ ಮತ್ತು ಗುರಿಗಳು, ಮಾದರಿ ವ್ಯಕ್ತಿತ್ವಗಳು, ಯುವ ಆಂದೋಲನ. ಇದಿಷ್ಟು ಪಾಯಿಂಟಿಗೆ ಸಂಕ್ಷಿಪ್ತವಾದ ವಿವರಣೆ. ಮುಂದಿನ ಪ್ರಶ್ನೆ, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯವನ್ನು ಭಾರತ ವಿರೋಧಿಸುತ್ತದೆ, ಸಮರ್ಥಿಸಿ ಅಂತ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರು. ಆ ಕಾರಣಕ್ಕಾಗಿ ಇದು ನಾನು ಹೇಳ್ತಾ ಇದ್ದೀನಿ. ಧರ್ಮ, ಜನಾಂಗ, ಜಾತಿ, ವರ್ಣ, ಲಿಂಗ ಆಧಾರಿತ ಯಾವುದೇ ತಾರತಮ್ಯಗಳಿಗೆ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲ ವಿರೋಧ, ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸಂಪೂರ್ಣ ಬೆಂಬಲ, ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡುತ್ತಿರುವ ರಾಷ್ಟ್ರಗಳಿಗೆ ನಿರಂತರ ಬೆಂಬಲ. ಇದು ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ತತ್ವಗಳಲ್ಲಿ ಒಂದು. ಸಂಕ್ಷಿಪ್ತವಾದ ವಿವರಣೆಯೊಂದಿಗೆ ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳ ಸಮಸ್ಯೆಗಳಿಗೆ ಕಾರಣಗಳನ್ನ ಚರ್ಚಿಸಿ. ಹೋದ ವರ್ಷ ಕೇಳಿರುವಂಥ ಕ್ವಶನ್ ಅಲ್ವಾ, ಸೊ ನಿಮಗೂ ಕೂಡ ಹೋದ ವರ್ಷ ಇದು ಕೇಳಿದ್ದಾರೆ, ಇದಕ್ಕೇನು ಉತ್ತರನು ಅನ್ನುವಂತಹ ಒಂದು ಕನ್ಫ್ಯೂಷನ್ ಇರುತ್ತೆ. ಭಾರತೀಯ ಮೂಲದ ತಮಿಳರಿಗೆ ಪೌರತ್ವ ನಿರಾಕರಣೆ, ತಮಿಳರನ್ನು ಭಾರತಕ್ಕೆ ವಾಪಸ್ಸು ಕಳುಹಿಸುವ ಪ್ರಯತ್ನ, 1965 ಮತ್ತು 1985ರ ಉಭಯ ದೇಶಗಳ ಒಪ್ಪಂದಗಳನ್ನು ಜಾರಿಗೊಳಿಸದಿರುವುದು, ಕಚತೀವು ದ್ವೀಪ ಸಮಸ್ಯೆ ಹಾಗೂ ಉಗ್ರಗಾಮಿತ್ವ. ಓಕೆನಾ, ಇದಿಷ್ಟು ಪಾಯಿಂಟ್ಗಳು. ಇದ್ರ ಜೊತೆಗೆ ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲದು ಎಂಬುದನ್ನು ಚರ್ಚಿಸಿ ಅಂತ ಇದೆ. ನೆಕ್ಸ್ಟು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆಯು ಹೇಗೆ ಮಾರಕವಾಗಿದೆ ಎಂಬುದನ್ನು ವಿಶ್ಲೇಷಿಸಿ. ಇಲ್ಲಿ ಭಯೋತ್ಪಾದನೆಗೆ ಕಾರಣಗಳನ್ನ ನೀವು ಓದ್ಕೊಂಡಿದ್ದೀರಿ, ಅದು 2 ಸಲ ರಿಪೀಟ್ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ಅಥವಾ ಭಯೋತ್ಪಾದನೆಗೆ ಕಾರಣಗಳು ಏನು ಅನ್ನೋದು 2 ಒಂದೇ. ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆಯ ಪಾತ್ರ ಅಂತ ಕೇಳಿದ್ರಲ್ವ 2025ರಲ್ಲಿ. 2024ರಲ್ಲಿ ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು ಎಂಬುದನ್ನು ಕೇಳಿದ್ದಾರೆ. ಸೊ ಉತ್ತರವನ್ನು
ಬರೆಯುವಾಗ ನಾನು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ಕೊಳ್ಬೇಕು. ಅದಕ್ಕೆ ಸಂಕ್ಷಿಪ್ತವಾದ ವಿವರಣೆಯನ್ನು ಬರಿಬೇಕು. ಇಲ್ಲಿ ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲದು ಅಂತ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಈ ರೀತಿಯಾಗೂ ನೀವು ಉತ್ತರವನ್ನು ಬರೀಬಹುದು. ಮೌಲ್ಯಾಧಾರಿತ ಶಿಕ್ಷಣದತ್ತ ಜಾಗೃತಿ ಮೂಡಿಸುವುದು, ನೈತಿಕ ಮೌಲ್ಯಗಳ ಅರಿವು ಮೂಡಿಸುವುದು, ಮಾದರಿ ವ್ಯಕ್ತಿಗಳ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು. ಉದಾಹರಣೆಗೆ ಗಾಂಧೀಜಿ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದರಂತವರನ್ನ ಯುವ ಆಂದೋಲನಗಳನ್ನು ರೂಪಿಸುವುದು. ಉದಾಹರಣೆಗೆ ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನದಲ್ಲಿ ಲಕ್ಷಾಂತರ ಯುವಕರು ಭಾಗವಹಿಸಿದ್ದು. ಸೊ ಇದೇನಾಗಿದೆ, ಭ್ರಷ್ಟಾಚಾರವನ್ನ ಯುವ ಜನತೆ ಹೇಗೆ ತಡೆಗಟ್ಟಬಲ್ಲದು ಎಂಬುದನ್ನು ಚರ್ಚಿಸಿ ಅಂತ. 2025 ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡುವಾಗಲೂ ಕೂಡ ಅದೇ ಪಾಯಿಂಟನ್ನೇ ಕೊಟ್ಟಿದೆ. ಶಿಕ್ಷಣ ಅಂದರೆ ಮೌಲ್ಯಾಧಾರಿತ ಶಿಕ್ಷಣದತ್ತ ಜಾಗೃತಿ ಮೂಡಿಸುವುದು. ನೈತಿಕತೆ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವುದು. ಕಾರ್ಯ ಮತ್ತು ಗುರಿಗಳು, ಮಾದರಿ ವ್ಯಕ್ತಿತ್ವಗಳು ಅಂದರೆ ಮಾದರಿ ವ್ಯಕ್ತಿಗಳ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು. ಯುವ ಆಂದೋಲನಗಳನ್ನು ರೂಪಿಸುವುದು. ಉದಾಹರಣೆಗೆ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನದಲ್ಲಿ ಲಕ್ಷಾಂತರ ಯುವಕರು ಭಾಗವಹಿಸಿದ್ದು. ಒಂದೇ ರೀತಿಯ ಪ್ರಶ್ನೆ, ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಯುವ ಜನತೆಯ ಪಾತ್ರ ಅಥವಾ ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ. ಸೊ ಪಾಯಿಂಟ್ಸ್ಗಳನ್ನ ಕವರ್ ಅಪ್ ಮಾಡ್ಕೊಳ್ಳಿ. ಈಸಿ ಇದೆ ಪಾಯಿಂಟ್ಸು, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಈ ಪಾಯಿಂಟನ್ನು ಬರೆದು ಇದನ್ನು ವಿವರಣೆ ಥರ ಬರಿಬಹುದು. ನೋಡಿ, ಈಸಿ ಆಯಿತು ನಿಮಗೆ. ಎರಡೂ ಪೇಪರಲ್ಲೂ ಬಂದಿದೆ. ಭಯೋತ್ಪಾದನೆ, ಭ್ರಷ್ಟಾಚಾರ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ವಿವರಣೆ ಅಗತ್ಯ ಇಲ್ಲ. ಈ ಒಂದು ಪ್ರಶ್ನೆ ಬಂದರೆ, ಒಮ್ಮತದ ನಿರ್ಧಾರಕ್ಕೆ ಬರುವುದು ಕಷ್ಟ, ಮುಕ್ತವಾಗಿ ವರ್ತಿಸಲು ಸಾಧ್ಯವಿಲ್ಲ, ಮತದಾರರಿಗೆ ನಿಗದಿತ ಯೋಜನೆಗಳನ್ನು ರೂಪಿಸುವ ಭರವಸೆ ನೀಡಿರುತ್ತದೆ, ಮಂತ್ರಿಮಂಡಲವು ಸಾಮೂಹಿಕ ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ, ಆಡಳಿತಾತ್ಮಕ ಗೌಪ್ಯತೆ ನಿರ್ವಹಣೆ ಸಾಧ್ಯವಿಲ್ಲ, ರಾಷ್ಟ್ರೀಯ ಹಿತಾಸಕ್ತಿಗಿಂತ ಪ್ರಾದೇಶಿಕ ಹಿತಾಸಕ್ತಿಗೆ ಹೆಚ್ಚು ಗಮನ ಕೊಡುತ್ತೇವೆ, ಪೂರ್ಣ ಅವಧಿಯನ್ನು ಪೂರೈಸದೆ ದುಬಾರಿ ವೆಚ್ಚಕ್ಕೆ ಕಾರಣವಾಗಿದೆ, ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಇಲ್ಲದಂತೆ ಮಾಡುತ್ತದೆ, ಸ್ವತಂತ್ರವಾದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನು ರೂಪಿಸಲು ಸಾಧ್ಯವಿಲ್ಲ, ದೀರ್ಘಾವಧಿಯ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ. ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳನ್ನ ನಾನು 10 ಅಂಕದಲ್ಲೇ ಕೊಟ್ಟಿದ್ದೀನಿ. ಹಾಗಾಗಿ ಆ ಒಂದು ಪಾಯಿಂಟ್ಗಳನ್ನ ನೋಡ್ಕೊಂಡಿರ್ತೀರಿ. ಪಾಯಿಂಟ್ಗಳು ಒಂದ್ಸಲ ಬರ್ಕೊಳ್ಳೋದಾದರೆ ಈ ರೀತಿಯಾಗಿ ನೀವು ಬರ್ಕೊಳ್ಬಹುದು. 12 ಪಾಯಿಂಟ್ಗಳಿದೆ, 1ರಿಂದ 12 ಪಾಯಿಂಟ್ ಇದೆ. ಸೊ ಇದು 10 ಅಂಕಕ್ಕೆ ಬಹುಮುಖ್ಯವಾದ ಪ್ರಶ್ನೆ ಅಂತ ಕೊಟ್ಟಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಅಲ್ಲಿ ಬರ್ಕೊಂಡಿಲ್ಲ ಪಾಯಿಂಟ್ಸ್ ಅಂತ ಹೇಳಿದ್ರೆ 10 ಅಂಕದ ಬಹುಮುಖ್ಯ ಪ್ರಶ್ನೆ. ಈ ಟಾಪಿಕ್ ಒಂದಲ್ಲ ಒಂದು ಕಡೆ ರಿಪೀಟ್ ಆಗೇ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಮುಂದಿನ ಒಂದು ಪ್ರಶ್ನೆ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು: ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಟಸ್ಥತೆ, ಅನಾಮಧೇಯತೆ, ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಶಾಶ್ವತ, ಕಾನೂನಿನ ಮಿತಿ, ವಿಶೇಷ ತರಬೇತಿ. ಅದೇ ರೀತಿಯಾಗಿ ಕೇಂದ್ರ ಸೇವೆಗಳ ಬಗ್ಗೆ ಬರೆಯಿರಿ. ಅದು ಕೂಡ ಬಹುಮುಖ್ಯವಾದ ಪ್ರಶ್ನೆ. ಕೇಂದ್ರ ಮಟ್ಟದಲ್ಲಿ ಸ್ಥಾಪಿತವಾಗಿರುವ ಸೇವೆಗಳೇ ಕೇಂದ್ರ ಸೇವೆಗಳು. ಈ ಸೇವೆಗಳನ್ನು ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಮೇಲೆ ಸೇವೆ ಸಲ್ಲಿಸಲು ಸೃಷ್ಟಿಸಲಾಗಿದೆ. ಈ ಸೇವೆಗಳ ರಚನೆಗೆ ಸಂವಿಧಾನದ 312ನೇ ವಿಧಿ ಅವಕಾಶ ನೀಡಿದೆ. ಹಾಗೆಯೇ ಈ ವಿಧಿಯು ಕೇಂದ್ರ ಸೇವೆಗಳನ್ನು ಸೃಷ್ಟಿಸಲು ಸಂಸತ್ತಿಗೆ ಅಧಿಕಾರವನ್ನು ನೀಡಿದೆ. ಇಲ್ಲಿಗೆ ಕೇಂದ್ರ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಹೇಳಿದ್ರೆ ನೀವು ಭಾರತೀಯ ರೈಲ್ವೆ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ವಿದೇಶಿ ಸೇವೆ, ಇದು 3ನ್ನ ಕವರ್ ಮಾಡಿದ್ರೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಅಖಿಲ ಭಾರತ ಸೇವೆಗಳು ಯಾವುದು? ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ. ಈ 3ರ ಬಗ್ಗೆ ನೀವು ಬರಿಬೇಕಾಗತ್ತೆ. ಮಕ್ಕಳೇ, ನಿಮಗೇನಾದರೂ ದಲಿತ ಚಳುವಳಿ ಬಗ್ಗೆ ಪಾಯಿಂಟ್ಸ್ಗಳಿಲ್ಲ ಅಂತ ಹೇಳಿದ್ರೆ ಬರ್ಕೊಳ್ಬಹುದು. ದಲಿತ ಚಳುವಳಿಗೆ ಕಾರಣಗಳು: ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ, ತಾರತಮ್ಯ, ಅರಿವಿನ ಕೊರತೆ. ಅದೇ ರೀತಿಯಾಗಿ ಕಾರ್ಮಿಕ ಚಳುವಳಿ ಕೂಡ ನಡೆದಿದೆ. ಕಾರ್ಮಿಕ ಚಳುವಳಿಗೆ ಕಾರಣಗಳು: ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ, ಉದ್ಯೋಗಿಗಳ ಕಡೆಗಣನೆ, ಸೌಲಭ್ಯಗಳಿಂದ ವಂಚನೆ, ಕಲ್ಯಾಣ ಕಾರ್ಯಕ್ರಮಗಳು, ಅಸಂಘಟಿತ ವಲಯದ ಕಾರ್ಮಿಕರ ಸ್ಥಿತಿಗತಿ. ನೆಕ್ಸ್ಟು ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದನ್ನು ನೀವು ಪಟ್ಟಿ ಮಾಡಬೇಕು. ರಾಜ್ಯಗಳು: ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತ್ರಿಪುರಾ, ಉತ್ತರಾಖಂಡ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತೆಲಂಗಾಣ. ಓಕೆ, ನೆಕ್ಸ್ಟು ಕೇಂದ್ರಾಡಳಿತ ಪ್ರದೇಶಗಳು: ಅಂಡಮಾನ್ ನಿಕೋಬಾರ್, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಿಯು, ದಮನ್, ದೆಹಲಿ, ಲಕ್ಷದ್ವೀಪ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರವನ್ನು ಬರೆಯುವಾಗ
ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ 10 ಅಂಕದಲ್ಲೂ ಕೂಡ ನಾನು ಹೇಳಿದ್ದೀನಿ. ಹೋದ ವರ್ಷ ಕೇಳಿದರೆ ಈ ವರ್ಷ 5 ಅಂಕಕ್ಕೆ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಪರಮಾಧಿಕಾರ ಪಡೆದ ಸ್ವತಂತ್ರ ರಾಜ್ಯಗಳ ನಡುವಣ ಸಂಬಂಧವೇ ಅಂತಾರಾಷ್ಟ್ರೀಯ ಸಂಬಂಧ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖ ವಿಷಯಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯಾಗಿದೆ. ಅವುಗಳೆಂದರೆ ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ಶಕ್ತಿ ಬಣಗಳು, ಶಕ್ತಿ ಸಮತೋಲನ, ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರಾಧಿಪತ್ಯ. ಮುಂದಿನ ಒಂದು ಪ್ರಶ್ನೆ, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು ಅಂತ ಕೇಳಿದರೆ, ಅಸ್ಮಿತೆ ರಾಜಕಾರಣವೆಂಬುದು ಒಂದು ಸ್ವಂತ ವಿಧಾನವಾಗಿದೆ. ಅಂದರೆ ಒಬ್ಬ ವ್ಯಕ್ತಿ ಜನಾಂಗ, ಭಾಷೆ, ಧರ್ಮ, ಲಿಂಗವನ್ನು ಆಧರಿಸಿ ಅವನ ವೈಯಕ್ತಿಕ ಅಸ್ತಿತ್ವದ ಹುಡುಕಾಟವೇ ಅಸ್ಮಿತೆ ರಾಜಕಾರಣವಾಗಿದೆ. ಕಾರಣಗಳು: ದುರಾಡಳಿತಕ್ಕೆ ಒಳಗಾದ ಒಂದು ಪ್ರದೇಶದ ಜನರ ದುಸ್ಥಿತಿ, ಪ್ರಾದೇಶಿಕ ಪಕ್ಷಗಳು ಉಗಮವಾಗಿ ಭಾಷೆ ಮತ್ತು ಪ್ರಾಂತ್ಯಗಳ ಬಗ್ಗೆ ಮೂಡಿಸಿದ ಅರಿವು, ಅತಿಯಾದ ಬಡತನ, ಶೋಷಣೆ, ಅವಕಾಶಗಳ ವಂಚನೆ ಮತ್ತು ಕೆಲವು ಜನಾಂಗಗಳಿಗೆ ಇರುವ ಸೌಲಭ್ಯಗಳನ್ನು ಮೊಟಕುಗೊಳಿಸುವ ಪ್ರಯತ್ನ, ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದೆಂಬ ಭೀತಿ, ಉನ್ನತ ಜೀವನ ಶೈಲಿ, ಸಾಕ್ಷರತೆ ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿ, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವ ಭೀತಿ, ನೈಸರ್ಗಿಕ ಸಂಪತ್ತಿನ ಅಸಮಾನ ಹಂಚಿಕೆ, ಭೂಮಿಯನ್ನು ಕಳೆದುಕೊಳ್ಳುವ ಭೀತಿ, ರಾಜಕೀಯ ಶಕ್ತಿ ಮತ್ತು ಆರ್ಥಿಕ ಬೆಳವಣಿಗೆಗಳ ಕೊರತೆ. ನೆಕ್ಸ್ಟು ನಾಗರಿಕ ಸೇವಾ ವರ್ಗ ಹೇಳಿದೆ. ಕಾರ್ಮಿಕ ಚಳುವಳಿ ಕೂಡ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು 10 ಅಂಕದಲ್ಲಿ ಕೊಟ್ಟಿದ್ದೀನಿ. ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಇದೆ. ಇದನ್ನು ಹೇಳೋದಕ್ಕಿಂತ ಮುಂಚೆ ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರವನ್ನು ಹೇಳ್ಬಿಡ್ತೀನಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಪಾತ್ರ ಆಗಿರಬಹುದು ಅಥವಾ ಪಟೇಲ್ ಸ್ಕೀಮ್ ಅನ್ನು ಡೈರೆಕ್ಟಾಗಿ ಕೇಳಿದ್ರು ಕೂಡ ಇದೇ ಉತ್ತರ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸರ್ದಾರ್ ವಲ್ಲಭಭಾಯಿ ಪಟೇಲರು ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯನ್ನು 3 ಹಂತಗಳಲ್ಲಿ ಜರುಗಿಸಿ ರಾಜ್ಯಗಳ ವಿಲೀನವನ್ನು ಯಶಸ್ವಿಗೊಳಿಸಿದರು. ಇದನ್ನೇ ಪಟೇಲ್ ಸ್ಕೀಮ್ ಎನ್ನುವರು. ಭಾರತದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವ ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ 565 ರಾಜ್ಯಗಳನ್ನು ಸ್ವತಂತ್ರಗೊಳಿಸುವ ಮುನ್ನವೇ ಒಪ್ಪಂದ ಪತ್ರಕ್ಕೆ ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಸಹಿ ಹಾಕಿಸಿದರು. ಪಟೇಲರ ಏಕೀಕರಣದ ಚತುರತೆ, ಮುತ್ಸದಿತನ, ನಾಯಕತ್ವದ ಗುಣಗಳು, ಅವರ ತಾಳ್ಮೆ ಅವರನ್ನು ಮಹಾನಾಯಕರನ್ನಾಗಿ ರೂಪಿಸಿತು. ಆದ್ದರಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ರಾಜ್ಯಗಳ ವಿಲೀನದ ರೂವಾರಿ ಎಂದು ಕರೆಯುತ್ತಾರೆ. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಸಹ ಕರೆಯಲಾಗಿದೆ. ಪಟೇಲ್ ಸ್ಕೀಮ್ನಲ್ಲಿ ಬರುವ 3 ಹಂತಗಳು: ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವುದು, ಸಣ್ಣ ರಾಜ್ಯಗಳ ಗುಂಪು ಹಲವಾರು ಸಣ್ಣ ರಾಜ್ಯಗಳು ಸೇರಿಕೊಂಡು ಒಂದು ದೊಡ್ಡ ರಾಜ್ಯವನ್ನು ರಚಿಸಿಕೊಂಡವು, ಚೀಫ್ ಕಮಿಷನರ್ಸ್ ಪ್ರಾಂತ್ಯಗಳ ಏಕೀಕರಣ, ಉದಾಹರಣೆಗೆ ಹಿಮಾಚಲ ಪ್ರದೇಶ, ಕಾಶ್ಮೀರ, ಕೂರ್ಗ್. ನೆಕ್ಸ್ಟು ಸಮ್ಮಿಶ್ರ ವ್ಯವಸ್ಥೆಯ ಅವಗುಣಗಳನ್ನ ಕೇಳಿದ್ದಾರೆ. ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು, ಅವಗುಣಗಳು ಎರಡೂ ನೋಡ್ಕೊಳ್ಳಿ. ಸಾರ್ವತ್ರಿಕ ಚುನಾವಣೆಗಳ ನಂತರ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರ. ಉದಾಹರಣೆಗೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ. ಗುಣಗಳು: ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವವನ್ನು ಕಲ್ಪಿಸುತ್ತದೆ, ಜನರ ನಾಡಿಮಿಡಿತವನ್ನರಿತು ಅವರಿಗೆ ಉತ್ತಮ ಆಡಳಿತವನ್ನು ಒದಗಿಸುತ್ತದೆ, ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುವುದರಿಂದ ಜನರಿಗೆ ವಿಶಾಲವಾದ ಆಯ್ಕೆಯ ಅವಕಾಶ ದೊರೆಯುತ್ತದೆ. ಸಮ್ಮಿಶ್ರ ವ್ಯವಸ್ಥೆಯು ಒಂದೇ ಪಕ್ಷದ ಆಳ್ವಿಕೆಯಲ್ಲಿ ಅವಕಾಶ ನೀಡುವುದಿಲ್ಲ ಮತ್ತು ನಿರಂಕುಶತೆಗೆ ಇಲ್ಲಿ ಅವಕಾಶವಿಲ್ಲ. ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗಿರುವುದರಿಂದ ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವಾಗ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡುತ್ತದೆ. ಇದಿಷ್ಟು ಗುಣಗಳು. ಅವಗುಣಗಳು ಅಂತ ಬಂದರೆ ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಅಥವಾ ಅವಗುಣಗಳು ಅಲ್ವಾ. ಸಾರ್ವತ್ರಿಕ ಚುನಾವಣೆಗಳ ನಂತರ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರ. ಇದು ಗೊತ್ತಿದೆ, ಮತ್ತೊಂದ್ಸಲ ಬರೀರಿ. ದೋಷಗಳು ಅಥವಾ ಅವಗುಣಗಳು ಏನು ಅಂತ ಹೇಳಿದರೆ, ವಿಭಿನ್ನ ಸೈದ್ಧಾಂತಿಕ ನೆಲೆಯನ್ನೊಳಗೊಂಡಿರುವ ವಿವಿಧ ಪಕ್ಷಗಳ ನಾಯಕರುಗಳಿರುವುದರಿಂದ ಒಮ್ಮತದ ನಿರ್ಧಾರಕ್ಕೆ ಬರುವುದು ಕಷ್ಟಕರ, ಆದ್ದರಿಂದ ರಾಜಕೀಯ ಅಸ್ಥಿರತೆಗೆ ಕಾರಣವಾಗುತ್ತದೆ. ಸಮ್ಮಿಶ್ರ ಸರ್ಕಾರವು ಪರಸ್ಪರ ಒಪ್ಪಿಗೆಯನ್ನಾಧರಿಸಿರುವುದರಿಂದ ಮುಖ್ಯಸ್ಥರು ಸಂಪುಟ ರಚನೆಯಲ್ಲಾಗಲಿ ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಲ್ಲಾಗಲಿ ಮುಕ್ತವಾಗಿ ವರ್ತಿಸಲು ಸಾಧ್ಯವಿಲ್ಲ. ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ಸಮ್ಮಿಶ್ರ ಕೂಟದ ಪ್ರತಿಯೊಂದು ಪಕ್ಷವು ತನ್ನದೇ ಆದ ಮತದಾರರನ್ನು ಹೊಂದಿದ್ದು ಅವರಿಗೆ ನಿಗದಿತ ಯೋಜನೆಗಳನ್ನು ರೂಪಿಸುವ ಭರವಸೆ ನೀಡಿರುತ್ತದೆ. ಕನಿಷ್ಠ ಕಾರ್ಯಕ್ರಮ ಯೋಜನೆಗೆ ಬದ್ಧವಾಗಿದ್ದರೂ ಮಂತ್ರಿಮಂಡಲವು ಸಾಮೂಹಿಕ ಜವಾಬ್ದಾರಿಯಿಂದ ಒಂದು ಘಟಕದಂತೆ ಕಾರ್ಯನಿರ್ವಹಿಸಿರುತ್ತದೆ, ಆದರೆ ಯಾವುದೇ ರೀತಿಯ ತಪ್ಪುಗಳಿಗೆ, ಆಡಳಿತ ವ್ಯತ್ಯಾಸಗಳಿಗೆ ಜವಾಬ್ದಾರರಾಗಿರುವುದಿಲ್ಲ. ಆಡಳಿತಾತ್ಮಕ ಗೌಪ್ಯತೆ ನಿರ್ವಹಣೆ ಸಾಧ್ಯವಿಲ್ಲ. ಸಚಿವ ಸಂಪುಟದಲ್ಲಿ ಕೈಗೊಂಡ ಸೂಕ್ಷ್ಮ ಸ್ವರೂಪದ ನಿರ್ಣಯಗಳನ್ನು ಮಿತ್ರ ಪಕ್ಷಗಳಿಗೆ ಅಧಿಕೃತವಾಗಿ ತಿಳಿಸಲೇಬೇಕಾಗುತ್ತದೆ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2025ರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ 2024 ಎಲ್ಲವನ್ನು ಕವರ್ ಮಾಡಿ ಒಂದಿಷ್ಟು ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರೋರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಪ್ರಶ್ನೆಗಳು ಸಿಕ್ಕಿದೆ. ಹಾಗೂ 10 ಅಂಕದ ಪ್ರಶ್ನೆಗಳನ್ನ ಏನು ಕೊಟ್ಟಿದ್ದೀನಿ ಅದರಲ್ಲಿ 5 ಅಂಕದ್ದು ಒಂದು ಪ್ರಶ್ನೆ ಆ್ಯಡ್ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ನಿಮಗೆ ಕಾನ್ಸೆಪ್ಟ್ಗಳು ಸಿಗುತ್ತೆ.
ಇದಿಷ್ಟು ಕೂಡ ನೀವು ನೋಡ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು. ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇಂಟೆನ್ಷನಲಿ ನಾನು ಬಿಟ್ಟಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಹಾಗಾಗಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ 6 ಪ್ರಶ್ನೆಗಳನ್ನ ಯಾವ ರೀತಿ ಅಧ್ಯಾಯವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು ಅಂತ ಹೇಳ್ಕೊಂಡು. ಒಟ್ಟು ಮೋಸ್ಟ್ ರಿಪೀಟೆಡ್ ಕ್ವಶನ್ ಏನಿದೆ ಅದನ್ನು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಈಗ 20 ನಿಮಿಷ ಆಯಿತು. ಈ ವಿಡಿಯೋದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಾಳೆ ನಡೆಯುವಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಹುಮುಖ್ಯ. ಗ್ಯಾರಂಟಿ ನಂಬಿಕೊಂಡು ಓದ್ಕೊಂಡು ಹೋಗಬಹುದು. ಪ್ರಿಪೇರ್ ಆಗಿ ಹೋಗಿ. ಯಾವುದಾದ್ರೂ ಲಾಂಗ್ ಪಾಯಿಂಟ್ ಅಂತ ಅನಿಸಿದ್ರೆ ನೀವೇ ಶಾರ್ಟ್ ಪಾಯಿಂಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರನೇ ಸೋರ್ಸ್ ಇದ್ದರೆ ಓದ್ಕೊಳ್ಳಿ. ಓಕೆನಾ? ಇದಿಷ್ಟು ಕೂಡ ನಿಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಸಾಧ್ಯವಾದಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಮಕ್ಕಳೇ ನೋಡ್ಕೊಳ್ಳಿ. ಸಾಧ್ಯವಾದಲ್ಲಿ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ, ಹೇಳಿದ್ದೀನಿ. ಓಕೆನಾ? ಆಯಿತು. ಹಾಗಿದ್ರೆ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.